ಇವತ್ತೆ ಎಲ್ಲೋಯ್ತು ಹುಡುಗರು ಎರಡೂ ಮನೆ ಕಂಡವರು ಒಳಗೆ ನೋಡ್ಕೊಂತೈತೆ. ನಾನೊಂದು ಸ್ವಲ್ಪ ಹೋಗಿ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ನೋಡ್ಕೊಂಬರೋಣ ಹೆಂಗೈತೆ ಏನು ಅಂತ ಹೇಳಿ ಅಂದ್ಕೊಂಡ್ರೆ ಇವತ್ತೆ ಎಲ್ಲಿಗೆ ಹೋಗಿತ್ತಪ್ಪ, ಬರೋದೇ ಇಲ್ಲ. ಇಲ್ಲೇ ಎಲ್ಲೋ ಹೊರಗಡೆಗೆ ಹೋಗ್ಬತ್ತೀನಿ ಅಂತ ಹೋತು ನಮ್ಮ ಅತ್ತೆ, ಬರೋಂಗೇ ಇಲ್ಲ. ಹೋಗತ್ತ ಎರಡು ಹುಡುಗರು ಇದ್ದಾವಲ್ಲ, ಅವಳೊಬ್ಳು ಹೆಂಗೆ ನೋಡ್ಕೊಂಬನ ಎಲ್ಗನ ಹೋದಾರ ಜಲ್ದಿ ಬರೋಣ ನಮ್ಮಂಗೆ ಇಲ್ಲ ಇವತ್ತಿಗೆ. ಎಷ್ಟೊತ್ತು ಹೋಗುತ್ತಾ ಏನು ಕತ್ತಿ ಹೋಗಿ ನೋಡ್ಕೊಂಬಂದು ಆ ಸೋಜಿಗೆ ಸರಿಯಾಗಿ ಪೈಪೋಟಿ ಕೊಡಬೇಕು. ಅವಳಿಗೆ ಆರ್ಡರ್ ಕೊಡ್ತಾ ಇರೋ ಉಪ್ಪಿನಕಾಯಿ ಎಲ್ಲ ನನಗೆ ಕೊಡಬೇಕು. ಆ ಥರ ನಾನು ಉಪ್ಪಿನಕಾಯಿ ಮಾಡ್ತೀನಿ ಕಣೆ ಸೂಜಿ. ನೀನೊಬ್ಬಳೇ ಅಲ್ಲ ಉಪ್ಪಿನಕಾಯಿ ಮಾಡೋದು, ನನಗೂ ಗೊತ್ತೈತಿ. ಈ ಹುಡುಗರು ಎರಡ್ರೂ ನಮ್ಮ ಅತ್ತಿಗೆ ಕೊಟ್ಟು ಬಿಡೋದು. ನಮ್ಮ ಅತ್ತೆ ಕೈಗೆ ಒಂದಿಷ್ಟ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಬೋದು, ಹಾಲು ಕುಡಿಸ್ಬಿಡೋದು. ಹಾಲು ಕುಡಿಸಿದ್ರೆ ಸುಮ್ಮನೆ ಆಡ್ತವೆ. ನಾನು ಉಪ್ಪಿನಕಾಯಿ ಮಾಡೋದ್ರ ಕಡೆ ಗಮನ ಕೊಡಬೇಕು. ನನ್ನ ಜೊತೆಗೆ ಗೌರಿನೂ ಕರ್ಕೋಬೇಕು. ಅವಳೆಲ್ಲ ಸೀತಿನ ಕರ್ಕೊಂಡು ಉಪ್ಪಿನಕಾಯಿ ಮಾಡಿ ಚೆನ್ನಾಗಿ ಆರ್ಡ್ರ್ ತಗೊತಾ ಇದ್ದಾಳು. ನಾನು ಅದೇ ಥರನೇ ತಗೋಬೇಕು. ಅವಳಿಗೆ ಸಿಕ್ಕಿರೋ ಆರ್ಡ್ರ್ ಎಲ್ಲ ನನ್ನ ಕಡೆಗೆ ಬರಬೇಕು. ಆ ಥರ ಮಾಡ್ತೀನಿ ನಾನು. ನೇತ್ರಮ್ಮ ಹುಡುಗರೆಲ್ಲಮ್ಮ ಮನೆ ಕಂಡ್ರೆ? ಅತ್ತೆ ಮನೆ ಕಂಡವ್ರೆ. ನೀವೇನು ಎಲ್ಲಾನು ಹೋದರು ಜಲ್ದಿ ಬರೋದೇ ಇಲ್ಲಮ್ಮ. ಎರಡು ಹುಡುಗರು ಇದಾವಲ್ಲ, ಹೆಂಗ್ ನೋಡ್ಕೊಂತಾಳೆ ಅವಳೊಬ್ಳು ಅಮ್ಮಂಗೆ ಇಲ್ವಲ್ಲತ್ತೆ. ಎತ್ಲಾಗನ ಹೋಗಿದ್ದು ಅತ್ಲಾಗೆ ಹೋಗಿ ಕುಕ್ಕಂತಿ ಎಲ್ಲಾನು ಹೋಗಿ. ಯಾಕೆ ಇಟ್ಟದಿನ ತಕನ? ಅಯ್ಯೋ ನೀನ್ ಯಾಕೆ ಹೆಂಗ ಆಡ್ತಾ ಇದ್ಯಾ? ಅಲ್ಲ ನಾನು ಹೋಗಿ ಒಂದು 10 ನಿಮಿಷನೂ ಆಗಿಲ್ಲಮ್ಮ. ಒಂದು 5 ನಿಮಿಷ ಹೋಗಿ ಬರೋಕ್ಕಾಗಲ್ಲ. ನೀರು ಕಡಿಕೆ ಹೋದ್ರೂ ಹೆಂಗ ಆಡ್ತೀಯಲ್ಲ ಒಳ್ಳೆನಿ. ನೋಡ್ಕೋಬೇಕಮ್ಮ, 2 ಮಕ್ಕಳಾಗ್ಯಾವ ಅಂದ್ರೆ ಕೈ ಆದಳು ಒಂದು ಸ್ವಲ್ಪ ಅನ್ಸರ್ಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಬಿಡು, ಯಾಕೆ ಹಂಗೆ ಆಡ್ತಾ ಇದ್ಯಾ? ನಾನು ಬಂದಾಗಿಂದ ನೋಡ್ತಲೇ ಇದ್ದೀನಿ. ಅವೆರಡು ಹುಡುಗರು ನೋಡ್ಕೊಂಬಕ್ಕೆ ನಿಮ್ಗೆ ಹಂಗೇನೆ ಬೆಟ್ಟ ಹೊತ್ಕೊಂಡಂಗಾಗೈತಲ್ವೇ? ಹಂಗಲ್ಲ ಅತ್ತೆ, ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಇಬ್ರು ಮಕ್ಕಳನ್ನ ನೋಡ್ಕೊಂಬಕ್ಕೆ. ಅದೇ ನಿಮ್ಗೇನು ಗೊತ್ತಿಲ್ವಾ? ನೀನು ಒಬ್ಳಮ್ಮ ಹೋಗಿ ಮನ್ಕೊಂಡವ್ರೆ, ನಾನಿಲ್ಲೇ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಇಲ್ಲೇ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ಅದೇ ಎಲ್ಲ ಹೆಂಗೈತೆ ಏನೋ ಅಂತ ಹೇಳಿ ನೋಡ್ಕೊಂಬರ್ತೀನಿ. ನೀನು ಆ ಹುಡುಗರು ನೋಡ್ಕೊ. ಎದ್ರೆ ಒಂದು ಸ್ವಲ್ಪ ಸುಧಾಸು ಹಾಲು ಕುಡ್ಸು ಕಾಸಿ ಬರ್ತೀನಿ ಜಲ್ದಿ. ಅದ್ನ್ಯಾಕೆ ನೋಡ್ಕೊಂಬರಕ್ಕೆ ಹೋಗ್ತೀಯಾ? ಯಾಕೆ ಇವಾಗ? ಯಾಕೆ ಏನು ಅಂತ ಹೇಳಿ ನೋಡ್ಕೊಂಬಂದು ಆಮೇಲೆ ಹೇಳ್ತೀನಿ. ಹೋಗತ್ತೆ ನೀನು, ಹೋಗಿ ಒಳಗೆ ಹೋಗು. ಬರ್ತೀನಿ ನಾನು ಜಲ್ದು, ನೀನೇನು ಯೋಚನೆ ಮಾಡಬೇಡ. ಹೋಗು, ಹುಡುಗರಿದ್ದೆ ನೋಡ್ಕ. ಅಲ್ಲ ಉಪ್ಪಿನಕಾಯಿ ಶೆಡ್ಡು ತೆಗೆದು ಏನು ಮಾಡ್ತಾಳು ಇವಳು? ಈಗೇನು ಉಪ್ಪಿನಕಾಯಿ ಮಾಡಂಗಿದ್ದಾಳ? ಹುಡುಗರ್ನ 2 ಬಿಟ್ಟು ಉಪ್ಪಿನಕಾಯಿ ಮಾಡೋಕ್ಕಾಗುತ್ತಾ ಇವಳು ಕೈಗೆ? ನೋಡ್ಕೊಂಬರಕ್ಕೆ ಹೋಗ್ತಾಳಂತೆ. ನೋಡ್ಕೊಂಬರಕ್ಕೆ ಹೋಗಿ ಅಲ್ಲಿ ಯಾಕೆ ಸೇರ್ಕೊಂಡೇವೋ ಏನು, ಇಳಿಯಾಗಣ ಎಲ್ಲನ ಸೇರ್ಕೊಂಡಿರ್ತವೆ ಅನ್ಸುತ್ತೆ. ಅಯ್ಯೋ ಅಲ್ಲಿ ಯಾರಿಗೋ ಬಾಡಿಗೆನ ಯಾಕೆ ಕೊಡ್ತೀನಿ ಅಂತ ಹೇಳ್ತಿತ್ತು ನಮ್ಮಯ್ಯಪ್ಪ. ಕೊಟ್ಟೈತೋ ಏನೋ, ನಾನು ಅತ್ಲಾಗ ಹೋಗೇ ಇಲ್ಲ. ಅಲ್ಲಿ ಸ್ಯಾನೆ ದಿನ ಆಯ್ತು. ಏನೋ ಹೋಗ್ತಾಳಲ್ಲ ಇವಾಗ ಅವಳೇನೆ, ನೋಡ್ಕೊಂಬರ್ಲಿ. ಅದೇನು ಮಾಡ್ತಾಳು ನೋಡೋಣ. ಹುಡುಗರು ಮನೆ ಕಂಡವಂತೆ, ಅವ್ರು ನನ್ನ ನೋಡ್ಕೊಂಬನ ಎದ್ಗಿದ್ರ ಆಮೇಲೆ. ಗೌರಿನೂ ಕರ್ಕೊಂಡು ಹೋಗೋಣ. ನಾನೊಬ್ಳೆ ಹೆಂಗೆ ಹೋಗೋದು? ಗೌರಿ 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 ಇದೇನೇ? ಏನ್ ನೇತ್ರ, ಸ್ಯಾನೆ ದಿನ ಆಗಿತ್ತು ನಮ್ಮ ಮನೆ ಕಡೆಗೆ ಬಂದು. ಬಾ ಬಾ ಕುಕ್ಕ ಬಾ. ಅಯ್ಯೋ ನಾನು ನಿಮ್ಮ ಮನೆ ಕುಕ್ಕಮ್ಮಕ್ಕೆ ಬಂದಿಲ್ಲ. ಈಗ ಸ್ವಲ್ಪ ಬಾ ನನ್ನ ಜೊತೆಗೆ. ಎಲ್ಲಿಗೆ ಹೋಗೋಣ? ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಉಪ್ಪಿನಕಾಯಿ ಶೆಡ್ ಇತ್ತಲ್ಲ ಹಳೇದು, ಹೋಗಿ ನೋಡ್ಕೊಂಬರ್ಬೇಕು ಹೆಂಗೈತೆ ಏನು ಎತ್ತ ಅಂತಾನ. ಅದಕ್ಕೆ ನೀನು ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತಾನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನೇನು ಕೆಲಸ ಇತ್ತ ನಿನಗೆ? ಕೆಲಸ ಅಂದರೆ ಅದೇ ನಮ್ಮ ಅತ್ತೆ ಎಲ್ಗೋ ಹೋಗವಳೆ ಅಂತ ಯಾರೂ ಇಲ್ಲ, ಇರಬೇಕಾಗಿತ್ತು. ಸರಿ ಆಯ್ತು ನಡಿ. ಇನ್ನೇನು ಇಲ್ಲಿನ ಯಾತೈತೆ ಅಂತದ್ದು ಓದ್ಕೊಂಡು ಹೋಗಂಥದ್ದು ಯಾತೂ ಇಲ್ಲ. ಬರ್ತೀನಿ ನಡಿ. ಹೆಂಗೋ ನೇತ್ರ, ನೀನು ಮತ್ತೆ ಈ ಊರಿಗೆ ಬಂದಿದ್ದು ನನಗಂತೂ ಖುಷಿ ಆಯಿತು. ಹೆಂಗೋ ಅವಾಗವಾಗ ನೀನು ಬರ್ತಿರ್ತೀಯ, ನಾನು ನಿಮ್ಮ ಅಂತಕ್ಕೆ ಬರ್ಬೋದು. ಕಷ್ಟ ಸುಖ ಹೇಳ್ಕೋಬೋದು. ನಡಿ. ಅಲ್ಲ ಯಾಕೆ ನೇತ್ರ ಇವಾಗ ಅಲ್ಲಿ ಏನಕ್ಕಿದೆಯಾ? ಏನೂ ಇಲ್ಲ ಕಣೆ ಗೌರಿ, ಮತ್ತೇನಾ ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡೋಣ ಅಂತಾನ. ಆ ಸೂಜಿ ಉಪ್ಪಿನಕಾಯಿ ಶೆಡ್ ಮಾಡ್ಕೊಂಡಲ್ಲಿ ಆರ್ಡರ್ ತಗೊಂಡು 10,000 20,000 ಗಟ್ಟಲೆ ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ. ನಾನೇನು ಕಮ್ಮಿನಾ? ನನಗೂ ಉಪ್ಪಿನಕಾಯಿ ಮಾಡಕ್ಕೆ ಬರುತ್ತೆ. ನನಗೂ ಆರ್ಡರ್ ಕೊಡ್ತಾರೆ, ನಾನು ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡಿದ್ರೆ. ಅದಕ್ಕೆ ಅಲ್ಲಿ ಹೆಂಗೈತೆ ಏನು ಎತ್ತ ಅಂತ ಹೇಳಿ ನೋಡ್ಕೊಂಡು ಎಲ್ಲ ಅಚ್ಚಕಟ್ ಮಾಡ್ಕೊಂಡು ಬಂದಿಟ್ಟ. ಮತ್ತೆ ನಾನು ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಸೂಜಿಗೆ ಅಷ್ಟೆಲ್ಲ ಆರ್ಡರ್ ಬರ್ತಾಯ್ತಾ? ಏನು ಅಷ್ಟು ಚೆನ್ನಾಗಿ ಮಾಡ್ತಾಳೇನೆ ನೇತ್ರ ಅವಳು? ಅಲ್ಲ ಅವಳು ಹಿಂಗೆ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಆದಷ್ಟು ಬೇಗ ಸೌಕಾತಿ ಆಗ್ತಾಳೋ ಏನೋ ಅಲ್ವಾ? ಹ್ಞೂ ಕಣೆ. ಅಯ್ಯೋ ಏನು ಮಾಡೋದು ಹೇಳು, ನನಗಂತೂ ಅದನ್ನೆಲ್ಲ ನೋಡಿ ಹೊಟ್ಟೆ ಉರಿದೋಯ್ತು ಅಲ್ಲಿ. ಅದಕ್ಕೆ ಇಲ್ಲಿ ಬಂದ ತಕ್ಷಣ ನಾನು ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡ್ತೀಯ, ನಮ್ಮನೆ ಯಾವನು ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನಮ್ಮ ಅತ್ತೆ ಅಂತೂ ಸುಮ್ಮನೆ ನಾನು ಬಂದಾಗಿಂದ ನನಗೆ ಅಡುಗೆ ಮಾಡಿ ಸಿಕ್ಕುತ್ತೆ. ಹುಡುಗರು ನೋಡ್ಕೊಂಬನ ಅಡುಗೆ ಮಾಡೋಣ, ಅವಳು ಏನಾನ ಮಾಡಲಿ ಉಪ್ಪಿನಕಾಯಿ ಅಂತಾನ ಅಮ್ಮಂಗೆ ಇಲ್ಲ. ಅದಕ್ಕೇನೆ ನಾನು ಸುಮ್ಮನೆ ಇದ್ರೆ ಆಗಲ್ಲ, ನಾವು ಏನಾನ ಒಂದು ಮಾಡಬೇಕು ಅಂತಾನ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬಾ ನನ್ನ ಜೊತೆಗೆ ನೀನೊಬ್ರು ಸೇರ್ಕೊಂಡ್ರೆ ಇಬ್ರು ಸೇರಿ ಅವಳು ಅಲ್ಲಿ
ಆ ಸೀಟಿನ ಜೊತೆ ಹಾಕೊಂಡು ಉಪ್ಪಿನಕಾಯಿ ಮಾಡಿ ಏನು ಆರ್ಡರ್ ಮೇಲೆ ಆರ್ಡರ್ ತಾಂತ ಇದ್ದಾಳೆ. ನಾನೇನ್ ಕಮ್ಮಿನ? ಅಲ್ಲ ನನ್ನ ಮುಂದೆ ಬೆಳೆದಿರೋ ಅವಳು ಸೂಜಿ, ಅವಳಿಗೆ ಅಷ್ಟಿರ್ಬೇಕಾದ್ರೆ ನನಗಿನ್ನೆಷ್ಟು ಇರಬೇಡ. ಇಷ್ಟೆಲ್ಲ ಡಿಗ್ರಿ ಮಾಡಿ ಓದಿ ಅಷ್ಟು ದೊಡ್ಡ ಸಾಹುಕಾರ ಮನೆ ಮಗಳಾಗಿ ನಾನು ಅವಳ ಮುಂದೆ ಸಣ್ಣಳಾಗನೆ. ನಾನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಬಾರೆ ಗೌರಿ, ನನ್ನ ಜೊತೆ ನೀನು ಒಬ್ಬಳಿದ್ರೆ ಸಾಕು. ಆಯ್ತು ನಡಿಯೇ. ನಾನಿದ್ದಂಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ನೇತ್ರ? ನಾನು ನೀನ್ ಏನ್ ಮಾಡಿದ್ರು ಏನ್ ಕೆಲ್ಸಕ್ಕೆ ಕರೆದ್ರು ಬರಲ್ಲ ಅನ್ನಲ್ಲ. ನನಗೂ ಏನು ಕೆಲಸ ಇಲ್ಲ. ನನ್ನ ಗಂಡ ಅಂತೂ ಹೊಲ್ದಾಗ ಕರ್ಕೊಂಡು ಹೋಗೋದೇ ಇಲ್ಲ. ಯಾವಾಗ್ಲೋ ಒಂದೊಂದ್ಸಲ ಅಷ್ಟೇನೆ, ಯಾರು ಕೂಲಿಯರ್ ಪಾಲಿಯರ್ ಬರ್ದಿದ್ದಾಗ ನಾನಂತ ಆರಾಮಾಗಿ ಮನೆಗೆ ಇರ್ತೀನಿ. ನಡಿ, ನಿನಗೋಸ್ಕರನಾದ್ರೂ ಬರ್ತೀನಿ. ಬಾ, ಹೋಗಿ ನೋಡ್ಕೊಂಡ್ ಬರೋಣ. ಅಯ್ಯೋ, ಈ ಶೆಡ್ ಹತ್ರ ಬಂದು ಎಷ್ಟೊಂದ್ ದಿನ ಆಯ್ತು. ಬಾರಿ, ಇದೇನಿದು ಎಲ್ಲ ಯಾಕೋ ಇರಂಗೈತೆ ಒಳಗಡೆ. ಬಾ ಗೌರಿ, ನೋಡೋಣ ಒಳಕ್ ಹೋಗಿ. ನಾನು ಇಟ್ಲ ಬಂದಿಲ್ಲ ಕಣೆ, ದೂರ ಅಲ್ಲ. ಇನ್ನೇನು ಇಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಇನ್ನೇನಕ್ಕೆ ಬರೋದು ಹೇಳು? ಊರ್ ಬಿಟ್ಟು ಒಂದ್ ಸ್ವಲ್ಪ ಹೊರಗೈತಲ್ಲ, ಅದಕ್ಕೇನೆ ನಾನು ಬಂದಿಲ್ಲ ಇತ್ಲಾಗೆ. ನಡಿ ಒಳಕ್ಕೆ. ಇದೇನಿದು? ಇವೇನು ಹಸುಗಳು ಇಲ್ಲದವೆ? ನಮ್ಮ ಶೆಡ್ನಾಗೆ ಯಾವ ಹಸುಗಳು ಹಿಂಗ್ ಬಂದವೆ? ಯಾರವೇ ಗೌರಿ ಇದು? ನನಗೇನು ಗೊತ್ತು, ನಾನು ಈ ಕಡೆಗೆ ಬಂದೇ ಇಲ್ಲಮ್ಮ. ನಿಮ್ಮ ಅತ್ತೆನ ನಿಮ್ಮ ಮಾವನ್ನ ಕೇಳ್ಬೇಕಾಗಿತ್ತು. ಯಾರ್ಗಾನ ಬಾಡಿಗೆ ಗಿಡಿಗೆ ಕೊಟ್ಟೆವ್ರೋ ಏನೋ ಶೆಡ್ಡ ಅಂತಾನ. ಸೀಮೆ ಹಸುಗಳನ್ನ ಕಟ್ಟಕ್ಕೆ ನಾನು ಕೊಟ್ಟಿರ್ಬೋದು. ಬಾಡಿಗೆನ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಉಪ್ಪಿನಕಾಯಿ ಮಾಡೋ ಶೆಡ್ನ ದನ ಕೊಟ್ಟಿಗೆ ಮಾಡಿ ಬಿಟ್ಕೊಂಡವ್ರಲ್ಲ ಯಾರನ? ಅಯ್ಯೋ, ಅಲ್ಲ ನಾನು ಏನೇನು ಅಂದ್ಕೊಂಡು ಬಂದ್ರೆ ಇಲ್ಲಿ ನೋಡಿರಿ ದನಗಳನ್ನ ಕಟ್ಟವ್ರಿ. ಇದನ್ನ ಕೊಟ್ಟಿಗೆ ಮಾಡ್ಕೊಂಡವ್ರ ಹೆಂಗೆ? ನಮ್ಮ ಮಾವನೇ ಇರ್ಬೇಕೇನೋ ಕೊಟ್ಟಿರೋದು ಬಾಡಿಗೆನ. ಒಂದಿಷ್ಟು ಗೊತ್ತೇ ಆಗಲ್ಲ ನೋಡು. ಇದೇನೇ ನೇತ್ರ? ಅಲ್ಲ ನೀನ್ ನೋಡಿದ್ರೆ ಉಪ್ಪಿನಕಾಯಿ ಶುರು ಮಾಡೋಣ ನಾನು ನೀನು ಸೇರ್ಕೊಂಡು ಸೂಜಿಗಿನ ಜಾಸ್ತಿ ಆರ್ಡರ್ ತಾಮನ ಅಂತ ನೀನ್ ಹೇಳ್ತಾ ಇದ್ಯಾ. ಇಲ್ಲಿ ನೋಡಿದ್ರೆ ದನದ ಕೊಟ್ಟಿಗೆ ಮಾಡ್ಕೊಂಡವ್ರೆ ನಿಮ್ ಶೆಡ್ಡ. ಎಲ್ಲಿ ಮಾಡ್ತಿ ಇವಾಗ? ಅದ್ ಯಾರು ಮಾಡ್ಯಾರ ಎಂಬುದು ಗೊತ್ತಾಗ್ಬೇಕು. ಯಾರಲ್ಲಿ ಯಾರಿಲ್ಲಿ ಸೀಮೆ ಹಸ ಕಟ್ಟಾಕಿರೋದು? ಯಾರಮ್ಮ, ಏನು ಬೇಕಾಗಿತ್ತು? ನೇತ್ರಮ್ಮ, ಏನಮ್ಮ ಇಲ್ಲಿಗೆ ಬಂದಿದ್ಯಾ? ತಾತ, ನಿಮ್ಮವ ಈ ಹಸುಗಳು? ನಮ್ಮವೇ ಕಣಮ್ಮ. ಯಾಕೆ? ನಿಮ್ಮವಾದ್ರೆ ಇದು ಶೆಡ್ ನಮ್ದು. ಯಾಕೆ ಇಲ್ಲಿ ಕಟ್ಟಾಕಿದ್ರ ಸೀಮೆ ಹಸುಗಳನ್ನೆಲ್ಲ ತಂದು? ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಕಟ್ಟಾಕಕ್ಕೆ? ಅಯ್ಯೋ, ನಿಮ್ಮ ಮಾವನೇ ಕಣಮ್ಮ. ನಿಮ್ಮ ಮಾವಿಗೆ ನಾವು ತಿಂಗಳಿಗೆ ಬಾಡಿಗೆ ಕೊಡ್ತಾ ಇದೀವಿ. ಇನ್ನೇನು ಉಪ್ಪಿನಕಾಯಿ ಎಲ್ಲ ಮಾಡಲ್ವಲ್ಲ ಸೂಜಿ. ಇನ್ನೇನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಓದ್ಲು, ಇನ್ನೇನು ಯಾರು ಮಾಡಲ್ಲ ಅಂತ ಹೇಳಿ ನಿಮ್ಮ ಮಾವನೇ ನಮಗೆ ಬಾಡಿಗೆ ಕೊಟ್ಟೈತೆ. ನಾವು ಹೆಂಗೂ ಸೀಮೆಸ್ಗಳನ್ನ ಒಂದು 5 ತಂದಿದ್ವಲ್ಲ, ಅದಕ್ಕೆ ನಮಗೂ ಜಾಗ ಇರಲಿಲ್ಲ. ಶೆಡ್ ಆದರೆ ಮಳೆ ಗಿಳೆ ಬಂದ್ರೂ ಸೋರದಂಗೆ ಇರ್ತೈತೆ. ದನಗಳ್ಗೆ ಅವಾಗ ಏನು ಆಗಲ್ಲ ಅಂತೇಳಿ ನಾವೇ ಬಾಡಿಗೆ ತಗೊಂಡು ಇಲ್ಲೇ ಕಟ್ಟಾಕ್ತಾ ಇದ್ದೀವಿ. ಯಾಕಮ್ಮ? ಅದೆಲ್ಲ ಬೇಕಾಗಿಲ್ಲ. ಮೊದಲು ದನಗಳನ್ನೆಲ್ಲ ಕರ್ಕೊಂಡು ಹೋಗ್ರಿ ಹೊರಕ್ಕೆ. ಇದನ್ನೇನು ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದೀರಾ? ನಾವು ದುಡ್ಡು ಕೊಟ್ಟು ಶೆಡ್ ಹಾಕ್ತಿರೋದು. ಇವರು ಸಗಣಿ ದನಗಳನ್ನೆಲ್ಲ ತಂದು ಇಲ್ಲಿ ಒಟ್ಟು ಹಾಳು ಮಾಡಕ್ ಬಂದೇವ್ರಿ. ಹೋಗ್ರಿ ಹಸಕ್ಕೆ, ದನಗಳು ನೋಡ್ಕೊಂಡು ಅತ್ಲಾಗೆ ಹೊರಕ್ಕೆ. ಯಾಕಮ್ಮ ಹಿಂಗ್ ಮಾತಾಡ್ತಾ ಇದೆಯಾ ನೇತ್ರಮ್ಮ? ನಾವೇನೇನು ಸುಮ್ಮನೆ ಬಂದಿಲ್ಲ. ಇಲ್ಲಿ ಬಾಡಿಗೆ ಕೊಡ್ತೀವಿ. ನಿಮ್ಮ ಮಾವರು ಬಾಡಿಗೆ ಕೊಟ್ಟಿರೋದು. ಯಾಕೆ ನಿಮ್ಮ ಮಾವ ಹೇಳಿಲ್ವಾ ನಿಮಗೆ? ದುಡ್ಡ ಮುಂಚೆನೇ ಇಸ್ಕೊಂಡೈತಿ ನಿಮ್ಮ ಮಾವ. 6 ತಿಂಗಳು ಬಾಡಿಗೆನ ಕೊಡಪ್ಪ, ನಮಗೆ ಬೇಕು ಮನೆ ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳಿ. ನೀನು ನೋಡಿದ್ರೆ ಹಿಂಗೆ ಜೋರು ಮಾಡ್ತಾ ಇದೆಯಲ್ಲಮ್ಮ. ನಾವೇನು ಪುಕ್ಸಟ್ಟೆ ಇಲ್ಲ ಇಲ್ಲಿ ನಿಮ್ಮ ಶೆಡ್ನಾಗೆ. ಬಾಡಿಗೆ ಕೊಡ್ತಾ ಇದೀವಿ, ದನನ ಕೊಟ್ಕೊಂಡಿದೀವಿ. ದನ ಕಟ್ಟಿದ್ಮೇಲೆ ಕೊಟ್ಟಿಗೆನೆ ಮತ್ತಿಗೆ ಇದು ಇನ್ನೇನು ಮನೆ ಆಗ್ಬಿಡುತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ತಾತ? ಅಲ್ಲ ನೀನೇ ಶೆಡ್ ಮಾಡಿರೋ ತರ ಮಾತಾಡ್ತಾ ಇದೆಯಲ್ಲ. ನಮ್ದಿದು ಅದೆಲ್ಲ ಬೇಕಾಗಿಲ್ಲ. ಈಗಿನ ಈ ಹಸುಗಳನ್ನೆಲ್ಲ ಹೊರ ಕೊಡ್ಕೊಂಡು ಹೋಗು. ಹೊಡ್ಕೊಂಡು ನಡಿ. ಆಗಲ್ಲಮ್ಮ, ಆಗಲ್ಲ. ನೀವು ಹೊಡ್ಕೊಂಡು ಹೋಗ್ರಿ ಅಂತ ತಕ್ಷಣ ಹೊಡ್ಕೊಂಡು ಹೋಗಿ ಎಲ್ಲಿ ಕಟ್ಟಕ್ಕೆ ಮನ ನಾವು? ಓಹೋ, ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ನೀವು 1 ತಿಂಗಳು ಮುಂಚೆಲೆ ಹೇಳ್ಬೇಕಾಗಿತ್ತು. ನಾವು ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಂತಿದ್ವಿ. ಈಗ ಬಂದು ಇದ್ಕಿದಂಗೆ ದನಗಳನ್ನೆಲ್ಲ ಹೊರ ಕೊಡ್ಕೊಂಡು ಹೋಗಂದ್ರೆ ಎಲ್ಲಿ ಕೊಡ್ಕೊಂಡು ಹೋಗೋಣ? ನಾವು ಹೊಡ್ಕೊಂಡು ಹೋಗಲ್ಲ. ನಿಮ್ಮ ಮಾವ ದುಡ್ಡು ಇಸ್ಕೊಂಡೆ ನಮ್ಮ ಹತ್ರ. ಹೋಗಿ ಸುಮ್ಮನೆ ನಿಮ್ಮ ಮಾವನ್ ಕೇಳ್ಕೊವಾಗ ಹೋಗಿ. ಓಹೋ, ಬಂದ್ಬಿಟ್ರಿ ಇಲ್ಲಿ. ನಾವೇನೇನು ಪುಕ್ಸಟ್ಟೆ ಇದೀವಿ ನಮ್ಮಂಗೆ ಮಾತಾಡಕ್ಕೆ? ನೇತ್ರ, ಈ ವಜ್ಜಂತಾಗ ಏನ್ ಮಾತು? ನಿಮ್ಮ ಮಾವನ್ ಕೇಳಿ ನಡಿ. ಬಾಡಿಗೆ ಕೊಟ್ಟೈತಂತಲ್ಲ ನಿಮ್ಮ ಮಾವ, ದುಡ್ಡು ಇಸ್ಕೊಂಡ ಅಲ್ಲಿ 6 ತಿಂಗಳದ ಅಡ್ವಾನ್ಸ್ ಆಗಿ. ಅಯ್ಯೋ, ಅಲ್ಲ ನಮ್ಮ ಮಾವ ನೋಡಿ ಒಂದೀಟಾದ್ರೂ ಗೊತ್ತಾಗಬೇಡ್ವಾ? ಉಪ್ಪಿನಕಾಯಿ ಶೆಡ್ ನಾನು ಹೆಂಗ್ ಬಾಡಿಗೆ ಕೊಡೋಣ? ಕೇಳೋಣ, ಮಾಡೋಣ. ಉಪ್ಪಿನಕಾಯಿ ಮಾಡ್ತಾರೋ ಇಲ್ವೋ? ನಾನು ಸೊಸೆ ಇದ್ದಾಳೆ, ಮೊಮ್ಮಕ್ಕಳು ನಾಮಕರಣ ಮಾಡ್ಕೊಂಡು ಬರ್ತಾಳೆ, ಮಾಡ್ತಾಳೆ ಎಂಬುದು ಒಂದೀಟು ಜ್ಞಾನ ಇಲ್ವಾ? ನನಗೊಂದು ಮಾತನ್ನು ತಿಳಿಸಿಲ್ಲ ನೋಡು. ನಮ್ಮ ಅತ್ತೆ ಆಗ್ಲಿ ನನ್ನ ಗಂಡ ಆಗ್ಲಿ. ಅಲ್ಲ ನಾನು ಬಿಡು ಹಂಗೆ ಇರುತ್ತೆ. ಹೋಗಿ ಇನ್ನೇನು ಉಪ್ಪಿನಕಾಯಿ ಮಾಡೋಣ ನಾನು ಅಂತ ನಾನು ಇಲ್ಲಿ ಬಂದ್ರೆ ಇಲ್ಲಿ ನೋಡಿದ್ರೆ ದನದ ಕೊಟ್ಟಿಗೆ ಮಾಡ್ಕೊಂಡೆ ನೀವು ಅಜ್ಜ. ನಡಿಯಲ್ಲಿ ಮಂತಕ್ಕೆ ಹೋಗಿ ವಿಚಾರಿಸ್ತೀನಿ ನಮ್ಮ ಮಾವನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.